ಎಲ್ಲರಿಗೂ ನನ್ನ ನಮಸ್ಕಾರ. ಇವತ್ತು ವಾದಿರಾಜರ ಆರಾಧನೆಯ ಪ್ರಯುಕ್ತ ಅವರು ರಚಿಸಿದ ಲಕ್ಷ್ಮೀ ಶೋಭಾನೆಯಲ್ಲಿರುವಂತಹ ಒಂದು ಪದ್ಯ, ಪರಮಾತ್ಮನಿಗೆ ಗರ್ಭವಾಸ ಇಲ್ಲ, ಯಾಕೆ ಇಲ್ಲ ಅನ್ನೋದಕ್ಕೆ ಒಂದು ಸ್ಪಷ್ಟವಾದ ಉತ್ತರವನ್ನು ನಾವು ನೋಡೋಣ. ಶೋಭಾನವೆನ್ನೀರೆ ಸುರರೋಳು ಶುಭಗಣಿಗೆ, ಶೋಭಾನವೆನ್ನೀ ಸುಗುಣನಿಗೆ, ಶೋಭಾನವೆನ್ನೀರೆ ತ್ರಿವಿಕ್ರಮರಾಯನಿಗೆ, ಶೋಭಾನವೆನ್ನೀ ಸುರಪ್ರಿಯಗೆ. ಶೋಭಾನೆ ಆನೆಯ ಮಾನದಲ್ಲಿ ಅಡಗಿಸಿದವ ಗುಂಟೆ, ಅನೇಕ ಕೋಟಿ ಅಜಾಂಡವ ಅಣುರೋಮ ಕೂಪದಲ್ಲಿ ಆಯ್ದ ಶ್ರೀಹರಿಯ, ಜನನಿ ಜಠರವು ಒಳಗೊಂಬುದೇ. ಹಿಂದಿನ ಪದ್ಯಗಳಲ್ಲೆಲ್ಲ ಪರಮಾತ್ಮನಿಗೆ ನರಕವಾಸ ಯಾಕಿದೆ ಅಂತ ಹೇಳಿ, ಅಂದ್ರೆ ಪರಮಾತ್ಮನಿಗೆ ನರಕವಾಸ ಇದೆ ಅಂದಾಗ ಪರಮಾತ್ಮನಿಗೆ ನರಕವಾಸ ಇಲ್ಲ ಅನ್ನೋದಕ್ಕೆ ಸ್ಪಷ್ಟವಾದ ಉದಾಹರಣೆಗಳನ್ನೆಲ್ಲ ಕೊಡ್ತಾ ಬಂದರು. ವಾದಿಗಳು ಈ ರೀತಿಯಾಗಿ ಪ್ರಶ್ನೆಯನ್ನ ಕೇಳಬಹುದು ಅಂತ ವಾದಿರಾಜರ ಅವರೇ ಪ್ರಶ್ನೆಗಳನ್ನ ಕೇಳಿ ಅದಕ್ಕೆ ಬೇಕಾದ ಉತ್ತರವನ್ನ ಈಗ ನಮಗೆ ಈ ಲಕ್ಷ್ಮೀ ಶೋಭಾನೆಯಲ್ಲಿ ತಿಳಿಸ್ಕೊಡ್ತಿದ್ದಾರೆ. ಇನ್ನ ಪರಮಾತ್ಮನಿಗೆ ತಂದೆ ತಾಯಿರಿದ್ದಾರಲ್ವಾ, ಅವನಿಗೆ ಗರ್ಭವಾಸ ಇದೆ ಅಲ್ವಾ. ರಾಮಾವತಾರದಲ್ಲಿ ತಂದೆ ತಾಯಿಗಳಿದ್ದಾರೆ, ಕೃಷ್ಣಾವತಾರದಲ್ಲಿ, ವಾಮನಾವತಾರದಲ್ಲಿ, ಪರಶುರಾಮ ಅವತಾರದಲ್ಲೆಲ್ಲ ಪರಮಾತ್ಮನಿಗೆ ತಂದೆ ತಾಯಿಗಳಿದ್ದಾರೆ. ಕೃಷ್ಣಾವತಾರದಲ್ಲಿ ದೇವಕಿಯಲ್ಲಿ ಪರಮಾತ್ಮ ಹುಟ್ಟಿದ, ಹಾಗಾಗಿ ಅವನಿಗೆ ಗರ್ಭವಾಸ ಇದೆ ಅಲ್ವಾ ಅಂತ ಹೇಳಿ ಒಂದು ವೇಳೆ ವಾದಿಗಳು ಈ ರೀತಿಯಾಗಿ ಪ್ರಶ್ನೆ ಮಾಡಬಹುದು. ಅದಕ್ಕೆ ಉತ್ತರಗಳನ್ನೆಲ್ಲ ಕೊಡ್ತಾ ಬಂದ್ರು. ಈಗ ಅಂದ್ರೆ ತಂದೆ ತಾಯಿಗಳು ಪರಮಾತ್ಮನಿಗೆ ಇಲ್ಲ ಅನ್ನೋದಕ್ಕೆ ಒಂದು ಉದಾಹರಣೆ ಕೊಟ್ರು. ಏನು ಅಂತಂದ್ರೆ, ನರಸಿಂಹ ಅವತಾರದಲ್ಲಿ ತನ್ನ ಭಕ್ತ ಈ ಕಂಬದಲ್ಲೂ ಪರಮಾತ್ಮ ಇದ್ದಾನೆ ಅಂತ ಹೇಳಿದಾಗ ಆ ಕಂಬದಿಂದ ಹೊರಗೆ ಬಂದಲ್ವಾ ಪರಮಾತ್ಮ, ಆಗ ತಂದೆ ತಾಯಿಗಳೇನಾದ್ರೂ ಇದ್ರ? ಅಂದ್ರೆ ಆಗ್ಲೇ ಹುಟ್ಟಿದ ಕೂಡ್ಲೇನೆ ಬೆಳೆದು ಆ ಕಂಬದೊಳಗೆ ಬಂದು ಕಂಬ ಓಡದ ಮೇಲೆ ಬಂದ? ಇಲ್ಲ, ಹೇಳಿದ ಕೂಡಲೇ ಪರಮಾತ್ಮ ಕಂಬದಿಂದ ಹೊರಗೆ ಬಂದ. ಇನ್ನು ಕೂರ್ಮಾವತಾರದಲ್ಲಿ ಪರ್ವತ ನೀರೊಳಗೆ ಸಮುದ್ರದಲ್ಲಿ ಮುಳುಗುತ್ತಾ ಇದೆ ಅಂತ ಹೇಳಿ ಎಲ್ಲಾ ದೇವತೆಗಳು ಪರಮಾತ್ಮನ ಪ್ರಾರ್ಥನೆಯನ್ನ ಮಾಡಿದಾಗ ಕೂಡಲೇ ಕೂರ್ಮನಾಗಿ ಪರಮಾತ್ಮ ಬಂದ. ಆವಾಗ ತಂದೆ ತಾಯಿಗಳಿದ್ರ? ಇಲ್ಲ. ಮತ್ತೆ ತಂದೆ ತಾಯಿಗಳು ಪರಮಾತ್ಮನಿಗೆ ಇಲ್ಲ ಅನ್ನೋ ಸ್ಪಷ್ಟತೆ ಆಯ್ತು. ಇನ್ನ ಪರಮಾತ್ಮನಿಗೆ ಗರ್ಭವಾಸ ಅನ್ನೋದು ಇಲ್ಲ ಅನ್ನೋದನ್ನ ಸ್ಪಷ್ಟತೆಯನ್ನ ಮಾಡ್ತಾ ಬರ್ತಾ ಈ ಪದದಲ್ಲೂ ಇನ್ನೂ ನಮಗೆ ಸ್ಪಷ್ಟವಾಗಿ ತಿಳಿಸ್ಕೊಡ್ತಿದ್ದಾರೆ. ಏನು ಅಂದ್ರೆ, ಆನೆಯ ಮಾನದಲ್ಲಿ ಅಡಗಿಸಿದವರುಂಟೆ. ಅಲ್ಲೊಂದು ಆನೆ ಇದೆ ಅಪ್ಪ, ನಾನು ನಿನ್ ಕೈಗೆ ಒಂದು ಪಾತ್ರೆ ಕೊಡ್ತೀನಿ, ಈ ಪಾತ್ರೆಯಲ್ಲಿ ಆನೆಯನ್ನ ಅಡಗಿಡಿಸ್ಲಿಕ್ಕಾಗತ್ತಾ? ಈ ರೀತಿಯಾಗಿ ಪ್ರಶ್ನೆ ಕೇಳಿದ್ರೆ ಇವನೇನಪ್ಪ ಹುಚ್ಚ ಅಂತ ಹೇಳಿ ಅನ್ಕೊಳ್ತಾರೆ. ಯಾರಿಂದಲೂ ಸಾಧ್ಯ ಇಲ್ಲ. ಆದ್ರೆ ನಮ್ಮ ಸ್ವಾಮಿಯಾದ ಪರಮಾತ್ಮನಿಗೆ ಅದು ಸಾಧ್ಯ. ಯಾಕೆ ಅಂದ್ರೆ, ಕೃಷ್ಣ ಅವತಾರದಲ್ಲಿ ಯಶೋಧೆಯು ಕೃಷ್ಣನಿಗೆ ನಿಮ್ಮ ಮಣ್ಣು ತಿಂದೇನೋ ಬಾಯಿ ತೆಗೆದು ತೋರಿಸು ಅಂತಂದಾಗ್ಲೇ ಆ ಬಾಯಿಯಲ್ಲಿ ಇಡೀ ಬ್ರಹ್ಮಾಂಡ, ಆ ಬ್ರಹ್ಮಾಂಡದಲ್ಲಿ ಪರಮಾತ್ಮ ಸಪ್ತ ದ್ವೀಪಗಳು, ಸಪ್ತ ಸಮುದ್ರಗಳು, 14 ಲೋಕಗಳಲ್ಲಿ ಜಂಬೂದ್ವೀಪ, ಆ ಜಂಬೂದ್ವೀಪದಲ್ಲಿ ಒಂದು ಭರತಖಂಡ, ಆ ಭರತಖಂಡದಲ್ಲಿ ಒಂದು ನಂದಗೋಕುಲ, ಆ ನಂದಗೋಕುಲದಲ್ಲಿ ಒಂದು ಯಶೋದೆ ಕೃಷ್ಣನಿಗೆ ಕೇಳ್ತಾ ಇದ್ದಾಳೆ, ನೀನು ಮಣ್ಣು ತಿಂದೇನೋ ಬಾಯಿ ತೆಗೆದು ತೋರಿಸು ಅಂತ. ಆಗ ಕೃಷ್ಣ ಬಾಯಿ ತೆಗೆದು ತೋರಿಸ್ತಿದ್ದಾನೆ. ಮತ್ತೆ ಆ ಬಾಯಲ್ಲಿ ಇಡೀ ಬ್ರಹ್ಮಾಂಡ, 14 ಲೋಕಗಳು, ಸಪ್ತ ದ್ವೀಪಗಳು, ಸಪ್ತ ಸಮುದ್ರಗಳು, ಒಂದು ಜಂಬೂದ್ವೀಪ, ಆ ಜಂಬೂದ್ವೀಪದಲ್ಲಿ ಒಂದು ಭರತಖಂಡ, ಅದರಲ್ಲಿ ಒಂದು ನಂದಗೋಕುಲ, ಅಲ್ಲಿ ಯಶೋದೆಯು ಕೃಷ್ಣನಿಗೆ ನೀನು ಬಾಯಿ ತೋರಿಸು ಅಂತ ಕೇಳ್ತಿದ್ದಾಳೆ. ಹೀಗೆ ಇಷ್ಟೆಲ್ಲವನ್ನೂ ಕೂಡ ಅನೇಕ ರೀತಿಯಾಗಿ ತೋರಿಸಿದನಲ್ಲ ಪರಮಾತ್ಮ, ಇವನಿಗೆ ಎಲ್ಲಿಪ್ಪ ಗರ್ಭವಾಸ ಇದೆ ಅಂತ ಹೇಳಿ ಹೇಳ್ತಿದ್ದೀರಿ? ಇದನ್ನೊಂದು ಪಕ್ಕಕ್ಕಿಡಿ. ಇನ್ನ ಅನೇಕ ಕೋಟಿ ಅಜಾಂಡವನ್ನ ಎಲ್ಲಿ ಅಣುರೋಮ ಕೂಪದಲ್ಲಿ ಆಯ್ದ ಶ್ರೀಹರಿಗೆ, ಜನನಿ ಜಠರವು ಒಳಗೊಂಬುದೆ. ಅಂದ್ರೆ ಅನೇಕ ಕೋಟಿ ಬ್ರಹ್ಮಾಂಡವನ್ನ ನಮ್ಮ ಶರೀರದಲ್ಲಿ 3.5 ಕೋಟಿ ರೋಮಕೂಪಗಳಿವೆ. ಆ 3.5 ಅಂದ್ರೆ ಪರಮಾತ್ಮನು ತನ್ನ ಒಂದೊಂದು ರೋಮಕೂಪಗಳಲ್ಲಿ ಅನೇಕ ಕೋಟಿ ಬ್ರಹ್ಮಾಂಡಗಳನ್ನ ಅಡಗಿಡಿಸಿಕೊಂಡಿದ್ದಾನೆ ಪರಮಾತ್ಮ. ಒಂದು ರೋಮಕೂಪವು ಒಂದು ಬ್ರಹ್ಮಾಂಡಕ್ಕೆ ಆಶ್ರಯವಾಗಿದ್ದಾಗ ಶರೀರದಲ್ಲಿ ಎಷ್ಟೋ ಅನೇಕ ರೋಮಕೂಪಗಳಿವೆ. ಅವೆಲ್ಲದಕ್ಕೂ ಕೂಡ ಅನೇಕ ಕೋಟಿಗಳಿಗೆ ಪರಮಾತ್ಮನ ಅನೇಕ ರೋಮಕೂಪಗಳು ಆಶ್ರಯವಾಗಿವೆ. ಅಂದ್ರೆ ಅವನ ಅಂಗಗಳಿಗೂ ಯಾವ ಭೇದ ಇಲ್ಲ ಅನ್ನೋ ಒಂದು ವಿಷಯ ನಮಗೆ ತಿಳಿಯುತ್ತೆ. ಅಂದ್ರೆ ಪರಮಾತ್ಮನ ಕೈ ಮಾಡೋ ಕೆಲಸ ಕಾಲ್ ಮಾಡತ್ತೆ, ಕಾಲ್ ಮಾಡೋ ಕೆಲಸ ಕೈ ಮಾಡತ್ತೆ. ಹರಿಕಥಾಮೃತ ಸಾರದಲ್ಲಿ ಜಗನ್ನಾಥದಾಸರು ಹೇಳಿದ್ದಾರೆ, ಛೇದ ಭೇದ ವಿಷಾದ
ಕುಟಿಲಾಂತಾದಿ ಮಧ್ಯ ವಿದೂರ. ಛೇದ ಅನ್ನೋದಿಲ್ಲ, ಭೇದ ಅನ್ನೋದಿಲ್ಲ, ಭೇದ ಇಲ್ಲ ಪರಮಾತ್ಮನಿಗೆ. ಇದರಿಂದ ನಮಗಿನ್ನ ವಾದಿರಾಜರು ಸ್ಪಷ್ಟಪಡಿಸಿದ್ದಾರೆ. ಅಂಥ ಆ ಇಡೀ ಬ್ರಹ್ಮಾಂಡವನ್ನೇ ತನ್ನ ಒಂದೊಂದು ರೋಮಕೂಪಗಳಲ್ಲಿ ಅನೇಕ ಕೋಟಿ ಬ್ರಹ್ಮಾಂಡವನ್ನ ಧರಿಸಿದ ಪರಮಾತ್ಮನಿಗೆ ಜನನಿ ಜಠರಾಗೂ ಒಳಗೊಂಬುದೆ. ಎಲ್ಲಾದ್ರೂ ಗರ್ಭವಾಸ ಇದೆನಾ? ನೀವೇ ಹೇಳಿ ಈಗ ಅಂತ ಹೇಳಿ ವಾದಿರಾಜರು ನಮಗೆ ಸ್ಪಷ್ಟವಾಗಿ ಈ ಪದ್ಯದ ಮುಖಾಂತರ ತಿಳಿಸ್ಕೊಡ್ತಾ ಇದ್ದಾರೆ. ಶ್ರೀ ಕೃಷ್ಣಾರ್ಪಣಮಸ್ತು. ಶ್ರೀಮದ್ ಶ್ವೇಷಾರ್ಪಣಮಸ್ತು.